ಪಿಬಿಕೆಎಸ್ ವರ್ಸಸ್ ಎಂಐ ಮುಂಬೈ ವಿರುದ್ಧ ಗೆದ್ದ ಬಳಿಕ ಆರ್ಸಿಬಿ ಬಗ್ಗೆ ಮಾತನಾಡಿದ ಶ್ರೇಯಸ್ ಅಯ್ಯರ್ ಏನು ಹೇಳಿದ್ರು ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಕ್ವಾಲಿಫೈಯರ್ 2ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸುವ ಮೂಲಕ ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ 11 ವರ್ಷಗಳ ನಂತರ ಮೊದಲ ಬಾರಿಗೆ ಫೈನಲ್ಗೆ ತಲುಪಿದೆ. ಈ ಅದ್ಭುತ ಗೆಲುವಿಗೆ ಕಾರಣವಾದ ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಅವರನ್ನು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು. ಅವರ ಬ್ಯಾಟ್ನಿಂದ ಕೇವಲ 41 ಎಸೆತಗಳಲ್ಲಿ 87 ರನ್ಗಳ ಬಿರುಗಾಳಿಯ ಇನ್ನಿಂಗ್ಸ್ ಬಂದಿತು. ಪಂದ್ಯದ ನಂತರ ಶ್ರೇಯಸ್ ತಮ್ಮ ಬ್ಯಾಟಿಂಗ್, ತಂಡದ ತಂತ್ರ ಮತ್ತು ಆಟಗಾರರೊಂದಿಗಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದರು. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಏನು ಹೇಳಿದ್ರು? ಮುಂಬೈ ಇಂಡಿಯನ್ಸ್ ತಂಡ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 204 ರನ್ಗಳ ಗುರಿ ನೀಡಿತ್ತು. ಇದಾದ ನಂತರವೂ ಶ್ರೇಯಸ್ ಅಯ್ಯರ್ ರನ್ ಚೇಸ್ ಸಮಯದಲ್ಲಿ ಶಾಂತವಾಗಿದ್ದರು. ಇದರ ಬಗ್ಗೆ ಮಾತನಾಡಿದ ಅವರು, ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನು ಹೇಗೆ ಇಷ್ಟೊಂದು ಶಾಂತವಾಗಿರುತ್ತೇನೆಂದು ನನಗೆ ತಿಳಿದಿಲ್ಲ. ಆದರೆ ನಾನು ಯಾವಾಗಲೂ ಹೇಳುವುದೇನೆಂದರೆ, ಸಂದರ್ಭ ದೊಡ್ಡದಾದಷ್ಟು ನೀವು ಹೆಚ್ಚು ಶಾಂತವಾಗಿರಬೇಕು. ಆಗ ಮಾತ್ರ ನಮಗೆ ನಿಜವಾದ ಫಲಿತಾಂಶಗಳು ಸಿಗುತ್ತವೆ. ಇಂದು ನಾನು ನನ್ನ ಉಸಿರಾಟದ ಮೇಲೆ ಗಮನಹರಿಸಿದೆ, ಬೆವರುವುದಕ್ಕಿಂತ ಮಾನಸಿಕ ಸ್ಥಿರತೆಗೆ ಹೆಚ್ಚು ಗಮನ ನೀಡಿದೆ ಎಂದು ಹೇಳಿದ್ದಾರೆ. ಆರ್ಸಿಬಿ ವಿರುದ್ಧದ ಸೋಲನ್ನು ಮರೆತೆವು. ಆರ್ಸಿಬಿ ಪಂದ್ಯದ ಬಗ್ಗೆ ಮಾತನಾಡಿದ ಶ್ರೇಯಸ್ ಅಯ್ಯರ್, ಆ ಸೋಲಿನ ಬಗ್ಗೆ ತಂಡ ಹೆಚ್ಚು ಯೋಚಿಸಲಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ವಿರುದ್ಧದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಕೇವಲ 101 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಆ ಸೋಲಿನ ಬಗ್ಗೆ ತಂಡ ಹೆಚ್ಚು ಯೋಚಿಸಲಿಲ್ಲ ಎಂದು ಶ್ರೇಯಸ್ ಅಯ್ಯರ್ ಹೇಳಿದರು. ನಾವು ಋತುವಿನ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದೇವೆ. ಒಂದು ಪಂದ್ಯದಿಂದ ನಮ್ಮ ತಂಡವನ್ನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ನಾವು ಅದರ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ. ನಾವು ಆರಂಭದಿಂದಲೂ ಸಕಾರಾತ್ಮಕ ಮತ್ತು ಆಕ್ರಮಣಕಾರಿ ಕ್ರಿಕೆಟ್ ಆಡುತ್ತಿದ್ದೇವೆ. ಮಾಡಿದ ತಪ್ಪುಗಳನ್ನು ಮರೆತು ಮುಂದುವರಿಯುವುದು ಮುಖ್ಯ ಎಂಬುದು ಅಯ್ಯರ್ ಮಾತು. ಆಡುವ 11ನಲ್ಲಿ 5 ಅನ್ಕ್ಯಾಪ್ಡ್ ಆಟಗಾರರು. ಪಂಜಾಬ್ ಕಿಂಗ್ಸ್ ತಂಡದ ಯಶಸ್ಸಿನಲ್ಲಿ ಅವರ ಅನ್ಕ್ಯಾಪ್ಡ್ ಆಟಗಾರರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಬ್ಬರು ಆರಂಭಿಕ ಆಟಗಾರರ ಜೊತೆಗೆ ನಿಹಾಲ್ ವಾಧೇರಾ, ಶಶಾಂಕ್ ಸಿಂಗ್ ಮತ್ತು ವಿಜಯಕುಮಾರ್ ವೈಶಾಖ್ ಅವರು ಕ್ವಾಲಿಫೈಯರ್ 2ರಲ್ಲಿ ಪಂಜಾಬ್ನಿಂದ ಆಯ್ಕೆಯಾಗದ ಆಟಗಾರರಾಗಿದ್ದರು. ಅಯ್ಯರ್ ಅವರೊಂದಿಗಿನ ಸಂಬಂಧವು ಸಾಕಷ್ಟು ಆರಾಮದಾಯಕವಾಗಿದೆ ಎಂದರು. ನಾನು ಅವರಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಅವರ ನಿರ್ಭಯತೆ ನನಗೆ ಇಷ್ಟ. ಅವರಿಗೆ ತನ್ನದೇ ಆದ ಆಟದ ಶೈಲಿ ಇರುತ್ತದೆ ಮತ್ತು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅನುಭವ ಕಡಿಮೆ ಇದೆ, ಆದರೆ ಉತ್ಸಾಹ ತುಂಬಾ ಇದೆ. ಅಂತಹ ಸಂದರ್ಭಗಳಲ್ಲಿ ಅವರಿಗೆ ಆಟವಾಡಲು ಮತ್ತು ಅನುಭವವನ್ನು ಪಡೆಯಲು ಅವಕಾಶ ನೀಡುವುದು ಮುಖ್ಯ ಎಂದು ಹೇಳಿದ್ದಾರೆ.